ಬಾರಯ್ಯ ಬಸವಯ್ಯ ಮುಖವು ತೋರಯ್ಯ, ಹಗಲು ಇರುಳು ನಿಮ್ಮ ಧ್ಯಾನ ಮಾಡುವೇನಯ್ಯ. ಏನಲ್ಲ ಪಿಣ್ಕೆ ಹೆಂಗಿದಿಲ್ಲ? ಎಷ್ಟಾಗವ್ರಲ್ಲ ಸಬ್ಸ್ಕ್ರೈಬ ನಮ್ಮ ಚಾನಲ್ಗೆ? ಓ ಬಾರ್ಲ ಅಣ್ಣ ಕೂತ್ಕೋ. ಎಷ್ಟು ಇಲ್ಲ ಕಣಪ್ಪ, ಅಷ್ಟೇ ಅದೇ. ಏನು ನೀನು ನೋಡಿದ್ರೆ ಅವತ್ತು ಇನ್ಮ್ಯಾಕೆ ಭಾರಿ ಸಬ್ಸ್ಕ್ರೈಬ್ ಆಗೋಯ್ತಾರೆ ಹಂಗಿಯ ಹಿಂಗೆ ಅಂತ ಇವನೇನು ಹೇಳ್ದೆ. ಇಲ್ಲಿ ನೋಡಿದ್ರೆ ಎಂತೇಳು ಇಲ್ಲ ಕಲ. ಬೇಸರ ಮಾಡ್ಕೋಬೇಡ ಇರ್ಲ. ಮೊನ್ನೆ ಎಷ್ಟೇ ನಮ್ಮ ಪದ್ಮರಾಜನ ಖಾತೆಯ ಕೇಳಿಲ್ವೇ? ಒಸಿ ತಾಳ್ಮೆಯ ತಕ್ಕಲ, ಎಲ್ಲದಕ್ಕೂ ಸಮಯ ಕೂಡ ಬರಬೇಕು. ಅದೇನು ತಾಳ್ಮೆಯ ಓಲ ಅಣ್ಣ, ನಮಗೂ ವಯಸ್ಸಾಯ್ತಾ ಬತ್ತು, ಇನ್ನು ಏನು ಮಾಡಲಿಲ್ಲ. ನೀವು ನಿರೀಕ್ಷಿಸಿದ ಕೂಡಲೇ ಆಗೋಲ್ಲ, ತಡ ಆಗಬಹುದು, ಆದರೆ ಹಾಗೆ ಆಗುತ್ತೆ. ಅದು ಸರಿ, ಓತರೆಯಿಂದಲೂ ನೋಡ್ತೀವ್ನಿ. ಯಾಕೆ ಹಿಂಗೆ ತಲೆ ಮ್ಯಾಕೆ ಆಕಾಶವೇ ಬಿದ್ದಂಗೆ ಕೂತಿದ್ಯಲ್ಲ? ಏನಾದ್ರು ಪ್ರಾಬ್ಲಮ್ಮೇ? ಅಯ್ಯ ಅದು ಯಾಕೆ ಹೇಳ್ತಿಲ್ಲ ಅಣ್ಣ, ಹಂಗ ನಮ್ಮೂರಿನ ಜನಗಳ ಬಗ್ಗೆ ಚಿಂತೆಯ ಮಾಡಿ ಜೀವ ಒಂದು ಕಡೆ ಸರ್ಗೋಗದೆ ಕಣಪ್ಪ. ಅವ್ರು ಮಾಡ್ಕೊಂಡಿದ್ದ ಕಿತಾಪತಿಗೆ ನಗ್ಬೇಕು ಅಳ್ಬೇಕು ಗೊತ್ತಾಯ್ತಿಲ್ಲ. ಯಾಕ್ಲಾ ಅಂಥದ್ದೇನು ಮಾಡ್ಕೊಂಡ್ರಲ್ಲ ನಿಮ್ಮೂರಿನ ಜನ? ನಮ್ಮೂರಿನವ್ ಕ್ಯೂನ್ ಅಂತ ಹೇಳನ್ಲ ಅಣ್ಣ, ತರ್ಲೆ ಬಡ್ಡೆ ತಾವು ರಾತ್ರಿ ದುಡ್ಡ ಮಾಡ್ಬಿಡವ ಅಂತ ಒಂದಷ್ಟು ಜನ ಪ್ಲಾನ್ ಹಾಕೊಂಡು ಬ್ಯಾಂಕ್ ಲೂಟಿಗೆ ಅಂತ ಹೋಗ್ಬಿಟ್ಟವಕ್ಕಲ್ಲ. ಈಗ ಹೊಡೆದು ಬ್ಯಾಂಕ್ ಒಳಗೆಲ್ಲ ಸುತ್ತಾಡವೆ, ಅವಕ್ಕೆ ಪೇಪರ್ಗಳ ಬಿಟ್ಟು ಬೇರೆ ಏನು ಸಿಕ್ಕಿಲ್ಲ. ಅದಕ್ಕೆ ಕೋಪದಲ್ಲಿ ಅಲ್ಲೇ ಕಂಡ ATM ಮಷಿನ್ಗೆ ಬಟ್ಟೆಯ ಒಚ್ಚಿ ಆ ಮಷೀನ ಓದ್ಕೊಂಡ್ ಬಂದ್ಬಿಟ್ಟವ್ರೆ ಕಾಲ. ಆಮೇಕೆ ಇನ್ನೇನು ಆಮೇಕ್ಲ ಅಣ್ಣ, ಬೆಳಗ್ಗೆದ್ದು ಮನೆ ಕದವ ತೆಗೆದ್ರೆ ಪೊಲೀಸರು ಅದೆಂಥದ್ದು ಮಷಿನ್ಗೆ ಹಾಕಿರೋ GPS ಟ್ರ್ಯಾಕ ಮಾಡ್ಕೊಂಡು ಬಂದು ನಿಂತು ಅವ್ರಗಳ ಕತ್ತಿನ ಪಟ್ಟಿಯ ಹಿಡ್ಕೊಂಡು ಪಾಸ್ಬುಕ್ ಎಂಟ್ರಿ ಮಷಿನ್ ಯಾಕ್ರೆ ಕದ್ದಿದ್ದೀರಲೇ ಅಂತ ಒದ್ದು ಏರೋಪ್ಲೇನ್ ಹತ್ಸಿದ್ರು ಕಾಲ. ಯಾವಲ ನಿಮ್ಮೂರವೆಲ್ಲ ATM ಮಷಿನ್ಗೂ ಪಾಸ್ಬುಕ್ ಎಂಟ್ರಿ ಮಷಿನ್ಗೂ ವ್ಯತ್ಯಾಸವ ಗೊತ್ತಿಲ್ವೇ? ಅಷ್ಟು ಎಜುಕೇಶನ್ ಇಲ್ವಾ? ಅವಕ್ಕೆ ಆ ವ್ಯತ್ಯಾಸವ ಗೊತ್ತಿದ್ರೆ ಅವ್ಯ ಕಲ್ಲಿರ್ತಿದ್ದ ಬುಡ್ಲ ಅಣ್ಣ. ಅಷ್ಟೇ ಅಂತೀಯ? ಓಲಿ ಬಿಡು, ರಾತ್ರಿ ಎಲ್ಲ ಭಾರಿ ಗುಡ್ಗುಕ್ಕಲ್ಲ, ನಿದ್ಯೆ ಕೊಟ್ಟಿಲ್ಲ. ನಾ ಎಲ್ಲೋ ಭಾರಿ ಮಳೆ ಆಗಿರ್ತದೆ ಅಂತವ ಅಂದ್ಕೊಂಡು ಬೆಳಗ್ಗೆ ನೋಡಿದ್ರೆ ಇದನ್ನೆಲ್ಲ ಇದ್ದಂಗೆ ಅದೇ, ಒಂದು ತೊಟ್ಟು ತ್ಯಾವೇ ಆಗಿಲ್ಲ. ನಿಮ್ಮನೆ ಸೈಡನ್ನಾರ ಮಳೆ ಆಯ್ತಲ್ಲ ಪಿಣ್ಕೆ? ಅಯ್ಯ ನಮ್ಮ ಪುಟ್ರಂಗಣ, ಅದು ಮೋಡ ಗುಡ್ಗಿದ್ದಂಗೆ ಕೇಳಿಸ್ತೆ, ಅದು ಮೋಡವ ಗುಡ್ಗಿದ್ದಲ್ಲ ಕಲ. ಮತ್ತೆ ಹೊಸೇ ಇಲ್ಲಿ ನೋಡು. ನಾನೆಲ್ಲ ಚಿಕನ್ ಮಟನ್ ಎಲ್ಲ ತಿಂದ್ವಾ, ಮಲ್ಕೊಂಡಿದ್ದೀನಿ. ರಾತ್ರಿ 3 ಗಂಟೆ, ಹೊಟ್ಟೆ ಎಲ್ಲ ಗುಡ್ಗುಡ 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 ಅಂತ ಇದೆ. ಕಂಟ್ರೋಲ್. ಆಮೇಲೆ ನೋಡಿದ್ರೆ ಬೇದಿ ಬ್ಯಾಕ್ ಟು ಬ್ಯಾಕ್ ಬೇದಿ ಆಗ್ತಾ ಇತ್ತು. ORS ಕುಡ್ದೆ, ಎಳ್ನೀರು ಕುಡ್ದೆ, ಏನು ಕುಡಿದ್ರು ಅದು ನಿಲ್ತಾ ಇಲ್ಲ. ಆಮೇಲೆ ಇದು ಜಾಸ್ತಿ ಬೇದಿ ಆದರೆ ಜಾಸ್ತಿ ಟೀ ಕುಡೀರಿ ಅಂತ ಹೇಳಿದ್ರು. ಟೀ ಕುಡ್ದೆ, ಆ ಟೀ ಕುಡಿದ್ರು ಹೋಗ್ತಾ ಇಲ್ಲ. ಇವು ಯಾವಲ ಇವು? ಎಲ್ಲಿಂದ ಹಿಡ್ಕೊಂಬಂದ್ರಲ್ಲ ಇವನ? ನಾಚಿಕೆ ಮಾನ ಮರ್ಯಾದೆ ಎಂಥವೂ ಇಲ್ವಾ? ಅವು ಯಾವ ಇಲ್ಲ ಬುಡ್ಲ ಇವಕ್ಕೆ. ಅದಿದ್ರೆ ಹಿಂಗೆಲ್ಲ ವಿಡಿಯೋ ಮಾಡವ ಹೇಳು. ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಹೋಗೋದಟ್ಲ ನಿಮ್ಮೂರಿಗೆ ಇಂಥ ಬಡ್ಡೆ ತವಕ್ಕೆ ಉಪಯೋಗವ ಆಗಲಿ ಅಂತಲೇ ಒಬ್ಬ ಡಾಕ್ಟ್ರನ್ನ ಕಳಿಸ್ಕೊಟ್ಟಿದ್ನಲ್ಲ, ಆ ಡಾಕ್ಟ್ರು ಎಲ್ಲ ಕಾಣಿಸ್ಲೇ ಇಲ್ಲ. ಆ ಡಾಕ್ಟ್ರು ನಮ್ಮ ಊರಿನ ಜನಗಳು ಓಡಿಸಿ ಅದು ಯಾವ ಕಾಲ ಆಯ್ತಲ ಅಣ್ಣ? ಆ ಡಾಕ್ಟ್ರು ಓಡಿಸ್ಬಿಟ್ರ? ಅದೆಂಗ್ಲ? ಅಯ್ಯೋ ನಮ್ಮೂರಿನ ಜನ ಅವರಲ್ಲಪ್ಪ, ಕೈಯ ಎತ್ತಿ ಮುಗಿಬೇಕು ಕಲ. ಅದೇನಂತ ರೋಗ? ಒಂದು ದಿವಸ ಪಾಪ ಡಾಕ್ಟ್ರು ಅವಯ್ಯನ ಕೆಲಸವ ಅವಯ್ಯನೇ ಮಾಡ್ಕೊತಿರ್ಬೇಕಾದ್ರೆ ಇಂಥವನೇ ಒಬ್ಬ ಬಿಕ್ನಸಿ ಹೋಗಿ ಕವರಲ್ಲಿ ಕಡಲೆ ಬೀಜವ ಟೇಬಲ್ ಮೇಲೆ ಇಟ್ಟು, ಡಾಕ್ಟ್ರೇ ನನಗೆ ಹೊಟ್ಟೆಯ ನೋಯ್ತದೆ ಅಂತ ಮಾತಾ ಶುರು ಮಾಡ್ದ. ಪಾಪ ಡಾಕ್ಟ್ರುವೆ ಪೇಷಂಟು ನಂಗಾಗಿ ಕಡಲೆ ಬೀಜವ ತಂದವನೇ ಅಂದ್ಕೊಂಡು ಒಂದೆರಡು ಕಾಳ ಬಾಯಿಗೆ ಹಾಕೊಂಡು ತಿನ್ಕೊಂಡೆಯ ಯಾವತ್ತಿಂದ ನೋಯ್ತದೆ ನಿಮಗೆ ಏನೇನು ಆಗ್ತದೆ ಹೇಳಿ ಅಂತ ಕೇಳ್ದ. ಅದಕ್ಕೆ ಅವ
ನನಗೆ ರಾತ್ರಿಯಿಂದ ಆಗ್ತಾದೆ, ಯಾಕೋ ಏನು ತಿಂದ್ರೂ ಜೀರ್ಣವ ಆಗ್ತಾ ಇಲ್ಲ. ಲೆಟ್ರಿನ್ಗೆ ಹೋದ್ರೂ ಏನೇನು ತಿಂದಿದ್ನೋ ಅವೆಲ್ಲ ಹಂಗಂಗೆ ಬರ್ತದೆ. ನೀವು ಹೇಳಿದ್ರೆ ನಂಬಕ್ಕಿಲ್ಲ ಅಂತಲೇ ನೆನ್ನೆ ರಾತ್ರಿಯೇ ತಿಂದಿದ್ದ ಕಡಲೆ ಬೀಜ ಹಂಗೆ ಲೆಟ್ರಿನಲ್ಲಿ ಬಂದಿದೆ ನೋಡಿ ಅಂತ ಆ ಕಡಲೆ ಬೀಜವೇ ತೋರ್ಸದ. ಪಾಪ ಕಲ್ಯಾಣ ಡಾಕ್ಟ್ರು ಅವತ್ತೇ ಕೊನೆ ಕಣಪ್ಪ, ಮತ್ತೆ ನಾಪತ್ತೆ. ಆಹಾಹಾಹಾ, ಶಾಸ್ತ್ರಾಂಗ ನಮಸ್ಕಾರ ದೇವ್ರು. ಏನಂತ ಅವ್ರಲ್ಲ ನಿಮ್ಮೂರಿನ ಜನಗಳು ಒಂದಾರ ಎಲ್ಲರ ಒಂದಾರ ನಿಮ್ಮೂರಿನ ಶುಭ ಸಮಾಚಾರದ ಬಗ್ಗೆ ಮಾತೇ ಇಲ್ವಲ್ಲ. ಬರೀ ಕಳ್ಳರು ಸುಳ್ಳು ದಡ್ರೆ ಅವರೆಲ್ಲ ನಿಮ್ಮೂರಿನ ತುಂಬ. ನೀವು ಉದ್ದಾರ ಆಗಲ್ಲ ಬಿಡಿ. ಅದ್ಯಾಕ್ಲಣ್ಣ ಹಂಗಂತೀಯೇ? ನಮ್ಮೂರಲ್ಲೂ ಎಲ್ಲ ಊರುಗಳ ಥರವೇ ಒಳ್ಳೇದು ಕೆಟ್ಟದು ಎಲ್ಲ ನಡೀತವೆ. ಅವೆಲ್ಲ ನಿಂಗೆ ಹೇಳ್ಕೊಂಡೆ ಕೂತ್ಕೊಳ್ಳೋಕ್ಕಾಯ್ತದೆ? ಈಗೇನು ನಿಂಗೆ ಶುಭ ಸಮಾಚಾರವೇ? ಇಲ್ಲಿ ನೋಡಪ್ಪ, ನಮ್ಮೂರಿನ ಹುಡ್ಗಕ್ಕಲ್ಲ ಇವ ಮೊನ್ನೆಯಷ್ಟೇ ಈ ಹುಡುಗಿನ ಇಷ್ಟಪಟ್ಟು ಮದುವೆ ಆಗದೆ ಸಾಕೆ. ಉಂಕಲ ಊರಿನ ಜನಗಳು ಮಾತಾಡ್ಕತ್ತಿದ್ರು, ನನ್ನ ಕಿವಿಗೂ ಬಿತ್ತು. ಹುಡುಗಿ ಏನೋ ಕೋಟಿ ದಿಸೆ ಅಂತೆ ದಿಟ್ವಾ. ಉಂಕಲ ಅಣ್ಣ, ಅದರಲ್ಲೇ ಇರೋದು ಟ್ವಿಸ್ಟು. ಅದೇನ್ಲ ಅದು ಟ್ವಿಸ್ಟು? ಆ ಹುಡುಗಿ ನಮ್ಮ ಹುಡುಗಂತವು ನಾನು ಕೋಟ್ಯಾಧೀಶೆ, ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿಯೇ ಅದೇ, ನಾನು ನಿನ್ನ ಇಷ್ಟಪಡ್ತಿರೋದು ನಮ್ಮ ಮಾಮಂಗೆ ಗೊತ್ತಾಗೋಗದೆ, ಅವನು ನಿನ್ನ ಸುಮ್ಮನೆ ಬಿಡೋಕ್ಕಿಲ್ಲ, ಬಾ ಮೊದಲು ಮದುವೆ ಆಗ್ಬಿಡೋದ ಅಂತ ಒಕ್ಕರ್ದು ಕಮಿಷನರ್ ಆಫೀಸ್ನಾಗೆ ಅವ್ರ ಮುಂದೆಯೇ ತಾಳಿಯೇ ಕಟ್ಕೊಂಡು ಬಂದ್ಬಿಟ್ರು ಕಾಲ. ನಮ್ಮ ಹುಡುಗಂಗೆ ಒಳ್ಳೊಳಗೆ ಕಿಸ್ನಾಗ ಇಷ್ಟು ದಿವಸ ಈ ಮೂತಿಗೆ ಕರಿದು ಹಸ್ರದು ಯಾವುದು ಬೀಳ್ದಿರೋದು ಒಂದೇ ಸರ್ತಿ ಕೋಟ್ಯಾಧೀಶೆ ಬಿದ್ದುಬಿಟ್ಲು ಅಂತ ಖುಷಿಲಿ ತೇಲಾಡ್ತಿದ್ದ. ಆಮ್ಯಾಕೆ ನಾ ಹೇಳ್ತೀನಿ ಇರ್ಲ, ಹೀರೋ ಎಂಟ್ರಿ ಆಗೋದ್ಮ್ಯಾಕೆ ವಿಲನ್ ಎಂಟ್ರಿ ಆಗ್ಬೇಕಲ್ಲ. ಅವ್ರ ಮಾವ ಅವ್ರ ಹುಡುಗರ್ನೆಲ್ಲ ಕರ್ಕೊಂಬಂದು ಎದುರಿಸಿದ್ನಿನ್ಲ. ಥೂ ಪಾಪ ಕಾಲ, ಅದೇ ನಾವು ಅಂದ್ಕೊಂಡಿರೋ ತಪ್ಪು. ಅವ ಮಾಮ ಅಂದರೆ ಸೋದ್ರ ಮಾಮನೋ ಮತ್ತೊಂದು ಮಾಮನೋ ಅಲ್ಲಕಲ್ಲ. ಕೆಲವೊಂದು ಕಡೆ ಗಂಡಂಗೂ ಮಾಮ ಅಂತಾರೆ. ಅಂದರೆ ಇವನು ಅವಳ ಗಂಡನೇ ಅಂತೆ ಕಲ, ಇವನ ಜೊತೆ ಬಾಳಕ್ಕೆ ಇಷ್ಟ ಇಲ್ಲವ ಅಂತ ಸುಮ್ಕೆ ಆಸ್ತಿಯ ತೋರಿಸಿ ತಾಳಿ ಕಟ್ಟಿದ ಗಂಡನ ವಿಲನ್ ಥರವ ತೋರಿಸಿ ಯಾರಿಗೂ ಡೌಟ್ ಬರ್ದಂಗೆ ಇವನ ಜೊತೆಯೇ ಮದುವೆ ಆಗ್ಬಿಟ್ಲು ಕಲ. ಈಗ ಗೊತ್ತಾಯ್ತು. ನಿಂಗೆ ಇನ್ನೊಂದು ವಿಚಾರವ ಹೇಳ್ಬೇಕು ಕಲ, ಅವಳದು ಇದು 3ನೇ ಮದುವೆ ಅಂತೆ. ಪಾಪ ಅವ್ರ ಮಾಮ. ಇದೆಂತ ಆಟ ಅಂತಲ ಪಿಣ್ಕೆ? ಬರೀ ಅವ್ರ ಮಾಮ ಮಾತ್ರ ಪಾಪ ಅಲ್ಲ ಕಲ, ನಿಮ್ಮ ಹುಡುಗನ ಕತೆ ಹೆಂಗಲ? ಯಾರ್ದೋ ಗಿಡಕ್ಕೆ ನೀರು ಬಿಡೋ ಕೆಲಸ ತಗೊಬಿಟ್ಟವನೆ. ಕಣ್ಲಣ್ಣ, ಅದೇ ಯೋಚನೆಯಾಗ ಕೊರಗ್ತದೆ ಆ ಗಂಡು. ಅದಕ್ಕೆ ಕಲ ಹೇಳೋದು ದೊಡ್ಡವರು, ನೋಡಿ ಮಾಡಿ 10 ಕಡೆ ವಿಚಾರಿಸಿ ಎಣ್ಣೆ ತಗೋಬೇಕು ಅಂತ. ಈಗಾದರೂ ಆ ಹೆಣ್ಣಿಗೆ ಉಗ್ದು ಬುದ್ಧಿಯ ಹೇಳಿ ಯಾವುದಾದ್ರೂ ಒಂದು ಕಡೆ ಭಾಳ ಕೇಳಲ್ಲ. ಇನ್ನಿಬ್ರು ಹುಡುಗರು ಭಾಳ ಉದ್ಧಾರವಾದರೂ ಆಗಲಿ ಅಲ್ವೇ? ದೀಟ ಕಲ ಅಣ್ಣ. ಸರಿ, ನಮ್ಮ ವೀಕ್ಷಕರಿಗೆ ಒಂದು ವಿಡಿಯೋವ ತೋರಿಸ್ಬೇಕು ಕಲ. ಆ ವಿಡಿಯೋವ ನೋಡಿದ ಮ್ಯಾಕೆ ಅರ್ಥವ ಮಾಡ್ಕೊಳ್ಳಿ. ನಮಗಾಗಿ ನಮ್ಮ ಮನೇಲಿ ಕಾಯ್ತವ್ರೆ, ಅವ್ರಿಗಾಗಿ ನಮ್ಮ ಜೀವನ ನಾವು ಎಷ್ಟು ಹುಷಾರಲ್ಲಿದ್ದರೂ ಸಾಲದು ಅಂತವ ಅನ್ನಿಸ್ಲಿ ಅಂತ. ಸರಿ, ಅದೇನು ಹಾಕ್ಲ ಅಣ್ಣ ನೋಡುವ. ನನಗೂ ಹೊಲದ ಕಡೆಗೆ ಟೈಮ್ ಆಯಿತು, ದನ ಕರ ಕಾಯ್ತವೆ, ನೋಡ್ಕೊಂಡು ಹೊಂಟೈತೀನಿ. ತಂದೆ ತಾಯಿ ಸುಂದರವಾದ ಜೀವನ ಕೊಟ್ಟಿದ್ದಾರೆ, ಬದುಕು ಕೊಟ್ಟಿದ್ದಾರೆ. ಗುರುಗಳು ವಿದ್ಯೆ ಬುದ್ಧಿ ಕೊಟ್ಟಿದ್ದಾರೆ. ಸ್ನೇಹಿತರು ಅಮೂಲ್ಯವಾದ ಸ್ನೇಹ ಕೊಟ್ಟಿದ್ದಾರೆ. ನಾವು ಪ್ರೀತಿಸಿದವರು ನಿಷ್ಕಲ್ಮಶವಾದ ಪ್ರೀತಿ ಕೊಟ್ಟಿದ್ದಾರೆ. ನಮ್ಮ ಬಂಧು ಬಳಗ ಹಿರಿಯರು ನಮಗೆ ಒಳ್ಳೆಯದಾಗಲಿ ಅನ್ನೋ ಹಾರೈಕೆ ನೀಡಿದ್ದಾರೆ. ಇಷ್ಟೆಲ್ಲ ನಮ್ಮ ಜೊತೆ ಇರುವವ್ರ ಬಗ್ಗೆ, ಅವ್ರ ಪ್ರೀತಿ ಬಗ್ಗೆ ಗಮನ ಕೊಡೋಣ. ಇವ್ರನ್ನೆಲ್ಲ ಬಿಟ್ಟು ನಾವು ಈ ರೀತಿ ಅಚಾತುರ್ಯ ಮಾಡಿಕೊಂಡು ಬಿಟ್ಟೋಗೋ ಈ ಜಗತ್ತು ಹೇಗಿರುತ್ತೆ? ಆ ನಮ್ಮವರ ದುಃಖ ಹೇಗಿರುತ್ತೆ? ಕಲ್ಪನೆಗೂ ಬೇಡ. ನಿಮಗೆ ತಿಳಿದೇ ಇದೆ ಅತಿ ವೇಗ ತಿಥಿ ವೇಗ ಅಂತ. ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಸ್ನೇಹಿತರು ಬಂಧು ಬಳಗ ಅಣ್ಣ ತಮ್ಮ ಎಲ್ಲರ ಪ್ರೀತಿ ಹೀಗೆ ಇರಲಿ, ಜೊತೆಗೇ ಇರಲಿ. ನಾನು ನಿಮ್ಮವ ಪ್ರೀತಿಯ ಸಂದೀಪ್.